ರೇಖಾ ಮಾತ್ರೆ ಕೊಡಿ. ಸಾಗರ, ಮತ್ತೇನ್ರಿ ಗೌರಿಬಾಯಿ ಅವರ ಕತಿನ ಹ್ಯಾಂಗ ಮುಗಿಸ್ಬೇಕಂತೀರಿ? ಎಲ್ಲಾ ಪಾತ್ರಗಳನ್ನಂತೂ ಒಂದು ದಂಡಿಗೆ ಹಚ್ಚೇರಿ. ಇನ್ನೇನಿದ್ರು ಅವರ ಆಟ ಪೇಚಾಟಗಳನ್ನಷ್ಟ ನಾವು ನೋಡ್ಬೇಕು ನೋಡ್ರಿ. ನೋಡೋಣ, ಆದ್ರೆ ಬರೀ ಪೇಚಾಟಗಳನ್ನಲ್ಲ, ಹಂತ ಹಂತವಾಗಿ ವಾಡೆ ಕುಸ್ತು ಬೀಳದ್ನ ನಮ್ ಕಣ್ಣಾರೆ ನೋಡೋಣ. ಅದವ ಮಾತಂದ್ರ ನಾನು ಅದಕ್ಕ ಕಾಯ್ಲಿಕತ್ತೀನಿ ನೋಡು. ಭೋಜಿ ಎದಕ್ಕೆ ಕಾಯ್ಲಿಕತ್ತೀರಿ? ಅದು ವಕೀಲ್ರ, ನಮ್ಮ ರಾಜಾಗ ಮೈಯಾಗ ಆರಾಮಿಲ್ರಿ, ಅದಕ್ಕೆ ಅವ ಯಾವಾಗ ಆರಾಮ ಆಗ್ತಾನಂತ ಕಾಯ್ಕೋತ ನಿಂತೇವ್ರಿ. ಏನ ಸಾಗರಿಗೆ ಮೈಯಾಗ ಆರಾಮಿಲ್ಲ? ಈಗ ಹೆಂಗಿದ್ದಾನ? ಈಗ ಪರವಾಗಿಲ್ಲ ಅನ್ಸುತ್ತೆ ಮಾವ. ಪರವಾಗಿಲ್ಲೇನವ, ಬಹಳ ಲಘುನ ಆರಾಮಾಗ್ತಾನ. ವಕೀಲ್ರ, ನೀವೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ. ಅವನಿಗೆ ನೋಡ್ಕೊಳಿಕ್ಕ ಇಬ್ಬಿಬ್ರು ಇದ್ದಾಗ ಅವ ಲಘುನ ಆರಾಮ ಆಗದ ಇನ್ನೇನ? ಇಬ್ಬಿಬ್ರ? ಹಂಗಂದ್ರ ಅಂದ್ರೆ ಸಾಗರಿಗೆ ಹುಷಾರಿಲ್ದಾಗಿಂದನೂ ಗಂಗಾ ಅವನ ಜೊತೆ ಇದ್ದು ಅವನು ನೋಡ್ಕೊತಿದ್ದಾಳೆ. ಮತ್ ರೇಖಾ ಅವಳಿಗೆ ಏನ್ ಬೇಕು ಅದನ್ನೆಲ್ಲ ಒದಗಿಸಿ ಅವಳಿಗೆ ತುಂಬಾ ಸಹಾಯ ಮಾಡ್ತಿದ್ದಾಳೆ. ಮನೆ ಕೆಲಸ ಮಾಡ್ಬೇಡ ಅಂತ ಹೇಳಿದ್ರು ಕೇಳ್ತಾನೆ ಇಲ್ಲ. ಇದು ನಮ್ಮನೆ ಇದ್ದಂಗೆ ಅಂತ ಹೇಳಿ ಎಲ್ಲ ಕೆಲಸ ಅವಳೇ ಮಾಡ್ತಿದ್ದಾಳೆ. ಬರೋಬ್ಬರಿ ಹೇಳ್ದ್ ನೋಡವ, ಆ ಹುಡುಗಿ ಈ ವಾಡ್ಯಾಕ ಬಹಳ ಲಘುನ ಹೊಂದ್ಕೊಂಡಾಳ. ಬಹಳ ಚಲೋ ಇದ್ದಾಳ್ರಿ ಆಕಿ. ಹೌದು ಬಾವುಜಿ, ಆಕಿ ಫಾರಿನ್ನಾಗ ಓದು ಬಂದಿದ್ರು ಎಲ್ಲರ ಮೇಲೂ ಪ್ರೀತಿ, ವಿಶ್ವಾಸ, ಕಾಳಜಿ ಇಟ್ಕೊಂಡಾಳ. ಭಾವನೆಗಳ ಬೆಲೆ ಏನು ಅಂತ ಗೊತ್ತದ ಆಕಿಗೆ. ಅಂದಂಗ ಸಾಗರಿಗೆ ಯಾವತ್ತಿಂದ ಮೈಯಾಗ ಆರಾಮಿಲ್ಲ? ರಾತ್ರಿಯಿಂದ ಅನ್ಸುತ್ತೆ ಮಾವ. ಹೌದಾ? ನಡಿವ ನೋಡೋಣ. ಗಂಗಾ, ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಬೇಡಿ. ಮಾತ್ರೆ ಕೊಟ್ಟಾಯ್ತಲ್ಲ, ಸಂಜೆ ಅಷ್ಟೊತ್ತಿಗೆ ಹುಷಾರಾಗ್ತಾರೆ. ಗಂಗಾ, ಸಾಗರ್ ಹೆಂಗಿದ್ದನವ? ಪರವಾಗಿಲ್ಲ ಅಣ್ಣರೇ, ಈಗಷ್ಟೇ ಮಾತ್ರೆ ನುಂಗ್ ಮಲ್ಗಿದ್ದ. ಗುಳಿಗೆ ಕೊಟ್ಟವ್ರು ಯಾರವ? ಮತ್ಯಾರು ಕೊಡ್ತಾರಿ ವಕೀಲ್ರ? ನಮ್ಮ ರೇಖಾನ ಕೊಟ್ಟಾಳ್ರಿ. ಹೌದು ಅಣ್ಣರೇ, ರೇಖಾ ಬೆಳಗ್ಗೆಯಿಂದ ಇಲ್ಲೇ ಇದ್ದು ತುಂಬಾ ಸಹಾಯ ಮಾಡ್ತಾ. ಚಲೋ ಆತವ. ಈಗಿನ ಕಾಲದೊಳಗ ಎಲ್ಲಾರ ಮೇಲೂ ಹಿಂಗ್ ಕಾಳಜಿ ತೋರಿಸೋ ಹೆಣ್ಮಕ್ಳನ್ನ ಕಾಣೋದು ಬಹಳ ಕಷ್ಟದ. ನಿನ್ನ ನೋಡಿದ್ರ ನಮಗ್ ಬಹಳ ಹೆಮ್ಮೆ ಅನಿಸ್ತದವ. ಗಂಗಾ, ಇವತ್ ರಾತ್ರಿ ಒಳಗೆ ಆರಾಮಾಗಿಲ್ಲ ಅಂತಂದ್ರೆ ಹೇಳವ, ಡಾಕ್ಟರ್ ಕರೆಸ್ತೇನೆ. ಸರಿ ಅಣ್ಣರೇ. ಅಲ್ಲವ ರೇಖಾ, ನೀನ್ ನಮ್ಮ ಮನೆಗೆ ಗೆಸ್ಟ್ ಆಗಿ ಬಂದಿ, ಆರಾಮ್ ಇರೋದು ಬಿಟ್ಟು ಎಲ್ಲಾ ಕೆಲಸ ಮಾಡಿದ್ರೆ ಹೆಂಗ? ಅದೇನೇ ಕೆಲಸ ಇದ್ರು ನಮ್ಮನೆ ಸೊಸೆಂದ್ರ ನೋಡ್ಕೋತಾರ. ಒಂಥರ ಇವಳು ಕೂಡ ಈ ಮನೆ ಸೊಸೆನೆ. ಅವ ರೆಸ್ಟ್ ಮಾಡ್ಲಿ, ನಡೀರಲ್ಲ. ಗಂಗಾ, ಚಲೋ ತಂಗ ನೋಡ್ಕೊಳವ. ನೀನೆಲ್ಲಿಗೆ ಬರ್ತಿದ್ಯಾ?
ನೀನಲ್ಲಿದ್ರೇನೆ ಅವನ ಮನ್ಸು ಗೆಲ್ಲಕ್ಕಾಗದು. ಹೋಗು, ಅರ್ಥ ಆಯ್ತಾ? भूनिमे व्यतीतानि जन्मानि तव चार्जुन तान्यहं वेद सर्वाणि न ನೀ ಯಾಕೆ ಇಲ್ಲಿಗೆ ಬಂದೆ? ಹಿಂಗ್ಯಾಕೆ ನಗ್ಲಿಕತ್ತಿ? ನಿಂಗೇನ್ರ ಹುಚ್ಚಿಗಿಚ್ಚಿ ಹಿಡ್ದದೇನು? ಹುಚ್ಚು ಹಿಡ್ದಿರೋದು ನನಗಲ್ಲ, ಹುಚ್ಚು ಹಿಡಿತಿರೋದು ನಿನ್ ಮೊಮ್ಮಗ ಸಾಗರಂಗೆ. ಸಾಗರಂಗೇನಾತು? ನೀನ್ ಹೀಗ್ 4 ಗೋಡೆ ಮಧ್ಯೆ ಕೂತ್ಕೊಂಡು ಭಗವದ್ಗೀತೆ ಓದ್ತಾ ಇದ್ರೆ ಭಗವಂತ ಬಂದು ನಿನ್ನೀ ವಾಡೆನ್ ಕಾಪಾಡ್ತಾನೆ ಅಂತ ಅನ್ಕೊಂಡಿದ್ಯಾ? ವಾಡೆ ಜವಾಬ್ದಾರಿನ ಗಂಗಾಗ್ ಹೊರಿಸಿದ್ಯಾ. ಆಯ್ತು ಬಿಡು, ಅವಳ ಜವಾಬ್ದಾರಿನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಪಾಪ ಅವಳು ತಾನೇ ಏನ್ ಮಾಡ್ತಾಳೆ? ಗಂಡನ್ ನೋಡ್ಕೋತಾಳ ಇಲ್ಲ ವಾಡೆ ನೋಡ್ಕೋತಾಳ? ಅದಕ್ಕೆ ವಾಡೆ ಜವಾಬ್ದಾರಿನ ತಾನೇ ನೋಡ್ಕೊಂಡು ಸಾಗರನ್ ನೋಡ್ಕೊಳ್ಳೋ ಜವಾಬ್ದಾರಿನ ರೇಖಾಗ್ ವಹಿಸಿದಾಳೆ. ಎಲ್ಲ ಬಿಲ್ಲದ ನಾಲಿಗದ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ನಾನು ಮಾತಾಡ್ತಿರೋದು ಬಾಯಿಗೆ ಬಂದಂಗಲ್ಲ, ಕಣ್ಣಿಗೆ ಕಂಡಂಗೆ. ನಿನಗೇನಾದ್ರು ಡೌಟ್ ಇದ್ರೆ ನೀನೇ ಹೋಗಿ ನೋಡು. ನಿನ್ನ ಮೊಮ್ಮಗಂಗೆ ಹುಷಾರ್ ತಪ್ಪದೇನು? ಆ ಗಂಗಾ ರೇಖಾ ಇಬ್ರು ಸೇರ್ಕೊಂಡು ಅವನಿಗೆ ಆರೈಕೆ ಮಾಡೋದೇನು? ಅಬ್ಬಬ್ಬಬ್ಬಬ್ಬಬ್ಬ. ನಾನು ಅವಳನ್ನ ಈ ಮನೆಗೆ ಕರ್ಕೊಂಡು ಬಂದಿದ್ದೇನೋ ನಿಜ, ಆದ್ರೆ ಅವಳು ತುಂಬಾ ಜಾಣೆ ಇದ್ದಾಳೆ. ಮನೆಗೆ ಬಂದವಳು ಸಾಗರ್ ರೂಮ್ ತನಕ ಹೋಗಿದ್ದಾಳೆ ಅಂದಮೇಲೆ ಅವನ ಮನ್ಸೊಳಗೆ ಹೋಗದೆ ಇರ್ತಾಳ? ಬಾಯ್ ಮುಚ್ಚು. ನನ್ನ ಮೊಮ್ಮಗ ಅಪ್ರಂಜಿ ಅಂಥವ. ಅವರಿಬ್ಬರ ನಡುವ ಆ ಹುಡುಗಿ ತಂದಿಟ್ಟಾಕಿ ನೀನ ಅಂಬೋದು ನನಗೆ ಚಲೋ ಗೊತ್ತದ. ಗೊತ್ತು ಅಲ್ಲ, ಈಗ ಗೊತ್ತು ಮಾಡ್ಕೊ. ನಾನು ಅವಳನ್ನ ಅವರಿಬ್ಬರ ಮಧ್ಯೆ ಬಿಟ್ಟಿದ್ದೀನಾ ಇಲ್ವೋ ಅನ್ನೋದಲ್ಲ ವಿಷಯ. ಸಾಗರ್ ಗಂಗಾನ ಬಿಟ್ಟು ದೂರ ಹೋಗ್ತಾನ ಇಲ್ವಾ ಅನ್ನೋದ್ ವಿಷಯ. ಬೇಡ ಗೌರಿ, ಚಲೋ ಮನಸ್ಸಿನಾಗ ಇಲ್ದಿರೋ ಕಲ್ಮಶ ತುಂಬ ಬೇಡ. ಅವ್ರ ಬದುಕು ಹಾಳು ಮಾಡಿ ಅವ್ರ ನೆಮ್ಮದಿ ಕಿತ್ಕೊಳ್ಳೋ ಪಿತೂರಿ ಮಾಡಬೇಡವಾ. ನನಗಿರೋ ಒಂದೇ ಒಂದು ಉದ್ದೇಶನೇ ಅದು. ಅದನ್ನೇ ನೀನ್ ಬೇಡ ಅಂದ್ರೆ ಹೆಂಗೆ? ಬೆಂಕಿ ಹಚ್ಚೋದು ಅಷ್ಟೇ ನನ್ನ ಕೆಲಸ. ನಿನಗೆ ತಾಕತ್ತಿದ್ರೆ ಬೆಂಕಿ ಆರಿಸಿ ನಿನ್ನ ಈ ವಾರ್ಡನ್ ಕಾಪಾಡ್ಕೊ. ಹೀಗೆ ಸದ್ಯಕ್ಕೆ ನಿನ್ನ ಮೊಮ್ಮಗನ ಜ್ವರ ಕಮ್ಮಿ ಆಗಿದ್ಯಾ ಇಲ್ವಾ ಅಂತ ಹೋಗಿ ನೋಡು. ನೀವ್ ಹೇಳಿಕತ್ತಿರೋದ್ ಕರೆ ಏನ್ರಿ ಓಂಕಾರ? ನನ್ನ ನಾಣೆಗೂ ಸತ್ಯ. ಈ ರೇಖಾ ಬ್ಯಾರೆ ಯಾರು ಅಲ್ಲ, ನಮ್ಮ ರಾಜ ವಿದೇಶಕ್ಕೆ ಓದ್ಲಿಕ್ಕೆ ಹೋಗಿದ್ದಲ್ಲ, ಅಲ್ಲಿ ಅವನಿಗೆ ಪ್ರೀತಿ ಮಾಡಿದ ಹುಡುಗಿ. ಅಲ್ಲಿ ಅವರಿಬ್ಬರ ಪ್ರೀತಿ ಮುರಿದು ಬಿತ್ತಂತ. ಅದರ ಪ್ರಾಯಶ್ಚಿತ್ತಕ್ಕ ಗಂಗಾ ಮತ್ತು ಸಾಗರನ ಸಂಬಂಧ ಮುರಿಲಿಕ್ಕೆ ನಮ್ಮ ಗೌರಿ ಆಕೆ ನಿಲ್ಲಿ ಕರ್ಕೊಂಡು ಬಂದಾಳ.
ಬರೀ ಗಂಗಾಸಾಗರ್ ಸಂಬಂಧ ಮುರಿಲಿಕ್ ಕಷ್ಟ ಅಲ್ಲ, ವಾಡೆ ಮರ್ಯಾದಿನ ಮುರಿಲಿಕ್ ಹೊಂಟಾಳ. ಅಲ್ಲ, ನಂಗೆ ಒಂದ್ ತಿಳಿವಲ್ದು, ಸಾಗರ್ ಈಕಿನ್ ಪ್ರೀತಿ ಮಾಡ್ಲಿಕ್ಕತ್ತಾನ ಅಂತ ಗೌರಿಗೆ ಹೆಂಗ್ ಗೊತ್ತಾತು? ಒಂದ್ ವೇಳೆ ಗೊತ್ತಾತು ಅಂತಾನೆ ಇಟ್ಕೊಳ್ಳೋಣ, ಆದ್ರ ಈಕಿ ಯಾವಾಗ ಫಾರಿನ್ಗೆ ಹೋಗಿ ಆಕಿನ್ ಕರ್ಕೊಂಡ್ ಬಂದ್ಲು? ಈಕಿ ಹೆಜ್ಜೆಗಳೇ ನಮ್ಗೆ ಅರ್ಥ ಆಗೋಂಗಿಲ್ಲ. ಖರೇನ ಓಂಕಾರ, ಈಕಿ ಅಷ್ಟು ಸುಲಭದ ಹೆಣ್ಣಲ್ಲ. ಚಾಲಾಕಿತನಕ್ಕೆ ಮತ್ತೊಂದು ಹೆಸರೇ ಗೌರಿ ಅನ್ನೋ ಹಂಗ ಪ್ಲಾನ್ ಮಾಡ್ಲಿಕ್ಕತ್ತಾಳ. ಅಷ್ಟ ಅಲ್ಲ, ಸಾಗರನ ಲಗ್ನನ ದೊಡ್ಡ ಸಂಭ್ರಮ ಅಂತ ಅನ್ಕೊಂಡಿದ್ದ ಈ ವಾಡೆದವರಿಗೆ ಸೂತಕದ ಛಾಯೆ ಆಗುವಂಗ ಯೋಜನಾ ಹಾಕ್ಯಾಳ ನಮ್ಮ ಗೌರಿಬಾಯಿ. ಇನ್ನೇನಿದ್ರು ನಮ್ಮ ರಾಜ ಹಳೆ ಪ್ರೇಯಸಿ ಹೊಸ ಹೆಂಡತಿ ಎಂಬ ಅಡಕತ್ತರಿಯೊಳಗೆ ಸಿಕ್ಕ ಅಡಕಿ ಹೆಂಗ. ಗಂಗಾ, ನಾನೇನಾದರೂ ಹೆಲ್ಪ್ ಮಾಡ್ಲಾ? ಪರವಾಗಿಲ್ಲ ರೇಖಾ, ನೀವು ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಇದೆಲ್ಲ ನಾನು ನೋಡ್ಕತ್ತಿ. ಅಣ್ಣವ್ರು ಹೇಳಿದ್ದು ನೀವು ಕೇಳಿಸ್ಕಂದಿ ಅಲ್ದ, ನೀವು ಈ ಮನೆ ಅತಿಥಿ, ಆರಾಮಾಗಿರ್ಬೇಕೇ ಹೊರತು ಮನೆ ಕೆಲಸ ಮಾಡೋದಲ್ಲ. ಪರವಾಗಿಲ್ಲ ಗಂಗಾ, ನಂಗೆ ಈ ಮನೆ ಹೊಸ್ತು ಅನ್ನಿಸ್ತಿಲ್ಲ. ನಾನು ಈ ಮನೆಯಲ್ಲಿ ಅತಿಥಿ ಅಂತಲೂ ಅನ್ನಿಸ್ತಿಲ್ಲ. ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಈ ಮನೆಯಲ್ಲಿ ಒಬ್ಳು ಅಂತ ಅನ್ಸಕ್ಕೆ ಶುರುವಾಗಿದೆ. ಈ ಮನೆ ಕೆಲಸ ಮಾಡೋದ್ರಲ್ಲಿ ನನಗೊಂಥರ ಸಂತೋಷ ಇದೆ. ಗೌರಿ ಹೇಳ್ದ ಹಂಗ ಆ ರೇಖಾ ಕರೆ ಬಂದ್ರು ಸಾಗರಂಗ ಹತ್ರ ಆಗ್ಲಿಕ್ಕೆ ಹೊಂಟಾಳೇನು? ಗಂಗಾ ಯಾಕೆ ಆಕಿಗೆ ಅಷ್ಟು ಸದ್ರ ಕೊಟ್ಟಾಳ? ಗೌರಿ ಹೇಳ್ದಂಗ ಆಕಿ ಏನಾದ್ರೂ ಇಲ್ಲೇ ಇದ್ಲಂದ್ರ ನಾನ ಆಕಿಗೊಂದು ಪಾಠ ಕಲಿಸ್ಬೇಕು. ರೇಖಾ, ನಿಮ್ಮ ಒಳ್ಳೆ ಗುಣ ನಂಗೆ ಅರ್ಥ ಆಗ್ತು. ಈ ವಾಡೆ ನಿಮ್ಮನೆ ಅನ್ನೋ ಭಾವನೆ ನಿಮ್ಮ ಮನಸ್ಸಲ್ಲಿತ್ತು ಅಂದರೆ ನಾವ್ಯಾಕೆ ಬೇಡ ಅನ್ನವು. ಹಾಗಂತ ಈ ವಾಡೆ ಕೆಲಸ ಎಲ್ಲ ನೀವು ಮಾಡವು ಅಂತಿಲ್ಲ. ನನ್ನ ಮಾತು ಕೇಳಿ, ನೀವು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಹಾಗೂ ಏನಾದರೂ ನಂಗೆ ಸಹಾಯ ಬೇಕಾದರೆ ನಾನೇ ನಿಮ್ಮನ್ನು ಕರೀತಿ, ಆಯ್ತಾ? ಸರಿ. ಸಾಗರ, ನೋಡಿದ್ಯಾ ಈ ವಾರ್ಡಲ್ಲಿ ಎಲ್ಲರೂ ನಿನಗೆ ಎಷ್ಟು ಕಾಳಜಿ ಮಾಡ್ತಾ, ಆದರೆ ನೀನು ಮುಗಿದು ಹೋದ ವಿಷಯನೇ ಮನಸ್ಸಲ್ಲಿ ತುಂಬ್ಕೊಂಡು ಹಿಂಗೆ ಕೊರಗ್ತಾ ಇದ್ದಿ ಅನ್ನೋದು ಚಮ್ಮಂಗೆ ಏನಾದರೂ ಗೊತ್ತಾದರೆ ಅವ್ರು ಎಷ್ಟು ನೊಂದ್ಕೊಂತ ಯೋಚನೆ ಮಾಡಿದ್ಯಾ? ಗಂಗಾ, ಅಚ್ಚಮ್ಮ ಬನ್ನಿ. ಶ್ರೀಹರಿ, ಆ ಗೌರಿ ಹೇಳ್ದಂಗ ಇಲ್ಲೇನೂ ನಡಿಲಿಕ್ಕತ್ತಿಲ್ಲಲ್ಲ. ಆ ಮನಿ ಮುರುಕಿ ಮನಸ್ಸಿಗೆ ಬಂದಂಗೆ ಮಾತಾಡ್ಯಾಳ. ಅಚ್ಚಮ್ಮ, ಎಂತ ಯೋಚನೆ ಮಾಡ್ತಿದ್ದಿ? ಏನಿಲ್ವಾ ಗಂಗಾ, ನಮ್ಮ ಸಾಗರ ಹಿಂಗ್ಯಾಕೆ ಮಾಡ್ಲಿಕ್ಕತ್ತಾನ ಅಂತ ಯೋಚನೆ ಮಾಡ್ಲಿಕ್ಕತ್ತಿದ್ದೆ. ಈಗ ಹೆಂಗದವ ಇವನ್ ಪ್ರಕೃತಿ? ಈಗ ಸ್ವಲ್ಪ ಪರವಾಗಿಲ್ಲ ಅಜ್ಜಮ್ಮ, ನಿದ್ದೆ ಮಾಡ್ತಿದ್ದ. ಸಂಜೆ ಅನ್ನೋಷ್ಟರಲ್ಲಿ ಹುಷಾರಾಗ್ತ. ನೀವೇನು ಗಾಬರಿ ಆಗಡಿ. ಆತವಾ, ನಾನು ಗಾಬರಿ ಆಗೋದಿಲ್ಲ. ಆದ್ರೆ ಸಾಗರನ್ ನೋಡ್ಕೊಳ್ಳೋ ಅವಸರದೊಳಗೆ ನೀನು ಎಚ್ಚರ ತಪ್ಪಬೇಡ. ಇಂಥ ವೇಳೆದೊಳಗೆ ನೀ ಹುಷಾರಾಗಿರ್ಬೇಕು. ಒಬ್ಬ ಮನುಷ್ಯ ಬಿದ್ದಾಗ
ಅದನ್ನ ಕಾಯ್ಕೊಂಡಿದ್ದ ಜನ ಆಳಗೊಂದು ಕಲ್ಲು ಎಸಿತಾರ. ನಾವು ಹೋಗೋ ಹಾದಿ ಒಳಗ ನಮ್ಮನ್ನ ಎಡವಿಸುವಂತಹ ಕಲ್ಲೇನಾದ್ರೂ ಕಂಡ್ರ ಅದನ್ನ ಪುಡ ಸಮೇತ ಕಿತ್ತು ದೂರ ಎಸಿಬೇಕು. ತಾತ್ಸಾರ ಮಾಡುವುದು ತಪ್ಪು. ಸಾಗರನ್ನ ಹುಷಾರಾಗಿ ನೋಡ್ಕೊ. ಮತ್ತ ನೀನು ಹುಷಾರಾಗಿರು. ಛೇ, ಈ ಗೌರಿ ಸೊಕ್ಕು ದಿನೇ ದಿನೇ ಹೆಚ್ಚಲಿಕ್ಕತ್ತದ. ಅದನ್ನ ಹೆಂಗಾದ್ರೂ ಮಾಡಿ ಮುರಿಲಿಕ್ಕಬೇಕು. ಅದು ಮುರಿಬೇಕು ಅಂದ್ರ ಆ ಗೌರಿ ಮಾಡ್ತಿರೋ ಮಸ್ಲತ್ ಏನು ಅನ್ನೋದನ್ನ ತಿಳ್ಕೋಬೇಕು. ಅವಳು ನಡೀತಿರೋ ದಾರಿ ಯಾವುದು ಅಂತ ಗೊತ್ತಾದ್ರ ಅದನ್ನ ಗಂಗಾಗ್ ತಿಳಿಸಿ ಆ ದಾರಿನ ಮುಚ್ಚಾಕ್ಸೋ ಪ್ರಯತ್ನ ಮಾಡ್ಬೋದು. ಅದೆಲ್ಲ ಆಗ್ಬೇಕು ಅಂದ್ರ ಮೊದಲು ಗಂಗಾಗೆ ಈ ರೇಖಾ ಅನ್ನೋಳು ರೇಖಾ ಅಲ್ಲ ಕಸ್ತೂರಿ ಅನ್ನೋ ವಿಚಾರ ತಿಳಿಸ್ಬೇಕು. ನಾನೇನಾರು ಹೆಲ್ಪ್ ಮಾಡ್ಲಾ ನಿಮಗೆ? ಏನು ಬೇಡ. ಮತ್ ನೀವೇನೇ ಮಾಡಿದ್ರು ನೀವ್ ಅನ್ಕೊಂಡಂಗೆ ಏನೂ ಆಗಂಗಿಲ್ಲ. ಕರೇನು ನೀವು ನಮ್ಗೆ ಸಹಾಯ ಮಾಡ್ತಿರೋ ಇಲ್ಲ ಸಹಾಯ ಮಾಡೋ ನೆಪ್ದಾಗ ನಾವು ಮಾಡಿರೋ ಕೆಲಸನೂ ಹಾಳು ಮಾಡ್ತಿರೋ ಅನ್ನೋದೇ ತಿಳಿವಲ್ದು. ತಪ್ಪು ತಿಳ್ಕೊಬೇಡ್ರಿ. ನಾನು ಎದಕ್ಕೆ ಹಂಗೆ ಹೇಳಿದೆ ಅಂದರೆ ನೀವು ಫಾರಿನಲ್ಲಿ ಓದ್ ಬಂದವರು ಇಲ್ಲಿ ಬಂದು ಒಂದು ಮಾಡಕ್ಕೆ ಹೋಗಿ ಇನ್ನೊಂದು ಆಗ್ಬಾರ್ದಲ್ಲ ಅಂತ ಹೇಳಿದ್ನಿ. ಈಗ ನಾನು ಏನು ಮಾಡ್ತೀನಿ ಅಂದೆ? ಕೆಲ್ಸದಲ್ಲಿ ಏನಾರು ಹೆಲ್ಪ್ ಬೇಕಿತ್ತ ಅಂತ ಕೇಳಿದೆ ಅಷ್ಟೇ. ಮಾಲಕ್ಕ, ನಿಮ್ಗೊಂದು ಕತೆ ಗೊತ್ತೇನು? ಒಮ್ಮೆ ಕಾಡ್ನಾಗ ಹುಲಿ ಗುಂಪಲ್ ಸೇರ್ಬೇಕಂತ ನರಿ ತನ್ನ ಮೈ ಮ್ಯಾಗ ಪಟ್ಟಿ ಬಳ್ಕೊಂಡು ಹುಲಿ ಅಂತ ಹೇಳ್ಕೊಂಡು ಬಂದಿತ್ತಂತ. ಆದ್ರ ಒಮ್ಮೆಗೆ ಮಳೆ ಬಂದು ಬಣ್ಣ ಎಲ್ಲ ಬಯಲಾಯ್ತಂತ. ಬಣ್ಣ ಬಯಲಾದ್ಮೇಲೆ ಹುಲಿ ಗುಂಪಲ್ಲಿ ಉಳಿಯಕ್ಕಾಗತ್ತೇನು? ಅಥವಾ ಬಣ್ಣ ಬಳ್ಕೊಂಡ್ ಮಾತ್ರಕ್ಕೆ ನರಿ ಹೆಸರು ಹುಲಿ ಆಗತ್ತೇನು? ಸತ್ಯ ಅನ್ನೋ ಮಳೆ ಬಡದ್ರ ಎಲ್ಲರ ಬಣ್ಣನೂ ಬಯಲಾಗ್ಲಿಕ್ಕಬೇಕು. ಅದ್ ಸರಿ ಪೂಜಾ, ಈ ಕತಿ ಈಗ ಯಾಕೆ ಹೇಳಿಕತಿ? ಮಳೆ ಬರಂಗ್ ಕಾಣ್ತದಲ್ಲ, ಅದಕ್ಕ ನೆನ್ಪಾತಷ್ಟೆ. ಅನ್ನಂಗೆ ರೇಖಾ ಏನೋ ಹೇಳ್ತಿದ್ರಲ್ಲ, ಸಹಾಯ ಮಾಡ್ತೀನಿ ಅಂತೇನ? ನೀವೀಗಾಗಲೇ ಮಾಡಿರೋ ಸಹಾಯನೇ ಜಾಸ್ತಿ ಆಗ್ಯದ. ಇನ್ನೊಂದು ಹೇಳಕ್ ಮರ್ತಿದ್ನಿ, ನಿಮ್ಗೆ ಈ ರೇಖಾ ಅನ್ನೋ ಹೆಸರು ಅಷ್ಟು ಚಲೋ ಹೊಂತಿಲ್ಲ. ಕಸ್ತೂರಿ